ಆನೆ ಭಾಷೆ ಒಂದೆರಡು ಪದಗಳು ಹೇಳಿ ನೋಡೋಣ. ಏನು ಭಾಷೆ ಅಂದ್ರೆ ಹೋಗು ಮುಂದೆ ಹೋಗು ಅನ್ನಕ್ಕೆ ಏನ್ ಹೇಳ್ತಾರೆ? ಹಿಂದೆ ಮಲ್ ಅಂದರೆ ಹೋಗಂತಾರೆ, ಮಲ್ ಅಂದರೆ ಹೋಗ್ತಿದ್ದಾನೆ, ಕೊಡವ ಅಂದರೆ ನಿಲ್ತೈತೆ, ಚೈ ಅಂದರೆ ಇತ್ತಾಗ ತಿರುಗಿ ಬರ್ತಿತ್ತೆ. ಈಗ ಮುಂದೆ ಆನೆ ಆ ಥರ ಒಂದು ಬಂತು ಹೊಡಿಲಿಕ್ಕೆ ಅಂತ ಫೈಟ್ ಮಾಡ್ಲಿಕ್ಕೆ ಏನ್ ಹೇಳ್ತೀರಾ? ಫೈಟ್ ಕೇರಳದ ಆನೆಗಳೆಲ್ಲ ಇದಾವಲ್ಲ, ಅಲ್ಲಿನ ಆನೆಗೂ ನಮ್ಮನೆಗೂ ಏನು ವ್ಯತ್ಯಾಸ? ಯಾಕಂದ್ರೆ ಅಲ್ಲಿ ಆನೆಗಳಿಗೆ ದಂತ ಎಲ್ಲ ತುಂಬಾ ಚೆನ್ನಾಗಿರ್ತವೆ. ನಮ್ಮನೆಗೂ ತುಂಬ ಅಂದರೆ ಅಲ್ಲಿ ಅವರು ಕಟ್ಟಿ ಸಾಕ್ತಾರೆ. ಇಲ್ಲಿ ಏನೈತಿ ಗೊತ್ತಾ, ಕಾಡಿಗೆ ಬಿಡ್ತಾರೆ. ಈ ತಡ್ಸಲ್ ಮರ, ಬೆಂಡೆ ಮರ ಅವೆಲ್ಲ ಮರಕ್ಕೆ ಚುಚ್ಚಿ ಕಬ್ಬು ಮುದ್ದು ಹೋಗ್ತಾರೆ. ಅವ್ರು ದಿವಸ ಚೊಕ್ಕ ಮಾಡಿ ತೊಳಿತಾರೆ. ಆನೆ ಹೋಗಬೇಕಾದ್ರೆ ಹಿಂದ್ಗಡೆ ಕಾಲಿಗೆ ಮುಂದ್ಗಡೆ ಕಾಲಿಗೆ ಸರಪಣಿ ಹಾಕಿ ಹೋಗ್ತಿದ್ದೆ. ಅವರು ನಮಗಿಂತ ಬೇರೆ ಜನನೇ, ಆದರೆ ನಮ್ಮಷ್ಟು ದೇಹ ಒಂದು ಆನೆಗೆ ಅವ್ರು ನೋಡಿಬೇಕಾದ್ರೆ ಹಿಂದ್ಗಡೆ ಕಾಲಿಗೆ ಮುಂದ್ಗಡೆ ಕಾಲು ಹಾಕಿರ್ತಾರೆ. ಮತ್ತು ಇಲ್ಲಿಗೆ ಹಗ್ಗ ಹಾಕಿಬಿಟ್ಟು ಸರಪಣಿ ಹಾಕಿ ಮುಂದೆ ಕಾಲಿಗೆ ಸರಪಣಿ ಹಾಕಿಬಿಡ್ತಾರೆ. ಅಷ್ಟೇ ವ್ಯತ್ಯಾಸ. ಅಂದ್ರೆ ಅವರು ನಮ್ಮ ಆನೆಗೆ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಬೆಲ್ಟು 4ರಿಂದ 5 ಡಿಗ್ರಿ ಕಟ್ಟೋರು. ಹಿಂದ್ಗಡೆ ಬರ್ತಿತ್ತು ನಾಟ ಹಿಡಿಯೋಕ್ಕೆ. ನಾಟ ಈ ಕುದುರೆ ಗಾಡಿ ಕಟ್ಟಿವಲ್ಲ ಆ ಥರ ನಾಟ ಕೆಳಗೆ ಹಿಂದ್ಗಡೆ ಸರಪಣಿ ಬರೋದು ಈ ಕೊಕ್ಕಿಂದ. ಈ ಕೇರಳ ಆನೆಗಳೆಲ್ಲ ಬಾಯಿಂದ ಕಟ್ತಾರೆ, ಅವಕ್ಕೆ ಹಲ್ಲಿರಲ್ಲ. ಅವ್ರು ಇಷ್ಟಪ್ಪ ಸರಪಣಿಗೆ ಒಂದು ಇದು ಗೋಣಿ ಚೀಲ ಕಟ್ಬಿಟ್ಟು ಉಂಡೆ ಮಾಡಿ ಕೊಡ್ತಾರೆ. ಅವು ಆನೆ ಬಾಯಿಂದ ಕಚ್ಚಿ ಹಾಕೊಂಡ್ಬಿಡ್ತಾರೆ. ನಮ್ಮ ಆನೆ ಇದಾವಲ್ಲ, ಒಂದು 10 ಮೀಟರ್ ಒಂದಿಷ್ಟು ದೊಡ್ಡದು ಟಿಂಬರ್ ಇದ್ರೆ ಒಂದು 2 ಮೀಟರ್ 3 ಮೀಟರ್ ದಪ್ಪ ಮರ ಇದ್ರೂ ಶಕ್ತಿ ಕೊಚ್ಚಿ ಎಳಿರುತ್ತೆ. ಹಿಂಗೆ ಕೊಡ್ಬೇಕು, ಎಳಿಬೇಕಾದ್ರೆ ಪೂರ್ತಿ ಸತ್ತು ಬೈಗೆ ಅಂತ ಎಳಿರುತ್ತೆ. ಬೆಲ್ಟ್ ಹಾಕಿರ್ತೀರಾ? ಬೆಲ್ಟ್ ಹಾಕ್ತೀವಿ, ಇಲ್ಲಿ ಬೆಲ್ಟ್ ಹಾಕ್ತೀನಿ. ಬೆಲ್ಟು ಕುದುರೆಗೆ ಇಲ್ಲಿ ಹಾಕ್ತಾರಲ್ಲ ಆ ಥರ ಬೆಲ್ಟ್ ಹಾಕ್ತೀವಿ. ಹಿಂಗೆ ಕಟ್ಟಿರ್ತೀವಿ. ಅದು ಎಷ್ಟು ಕಟ್ಟಾದ್ರೆ ಕೊಚ್ಚಿ ಎಳಿರುತ್ತೆ. ಇವು ಹಾಗೆಲ್ಲ ಕಚ್ಚೇ ಎಳಿಬೇಕಾದ್ರೆ ಇವಕ್ಕೆ ಭಾಳ ವ್ಯತ್ಯಾಸ ಐತೆ. ಅಂದ್ರೆ ನಮ್ಮ ಕಾಕನಕೋಟೆಯಲ್ಲಿ ಕೆಟ್ಟಾಗೆಲ್ಲ ಇಲ್ಲಿಂದಾನೇ ಜನ ಹೋಗಿರೋದು. ಇಲ್ಲಿಂದಾನೇ ಹೋಗ್ತಾರೆ, ಅಲ್ಲಿಂದ ಬರ್ತಾರೆ. ಜಾಸ್ತಿ ಜನ ನಮ್ಮ ಇಲ್ಲಿಂದಾನೇ ಮುಸ್ಲಿಂ ಜನಕ್ಕೆ ಭಾಳ ಇದು ಮಾಡ್ತಿದ್ರು. ಕುರುಬರು ಇದ್ದರು, ಆದರೆ ನಮ್ಮ ಜನ ಎಲ್ಲ ಸತ್ತೋಗ್ಬಿಟ್ರು. ಈಗ ಕುರುಬರು ಜನ ಜಾಸ್ತಿ ಆದರು. ಅಲ್ಲಿ ಮೈಸೂರಲ್ಲಿ ಅಂಬಾರಿ ಕಟ್ತಾರೆ, ಅಕ್ರಮ್ ಪಾಷಾ ಅಂತ ಇದ್ದಾರೆ, ಅವರು ಕೂಡ ಅವರು ಮುಸ್ಲಿಂ ಜನ. ಅಕ್ರಮ್ ಪಾಷಾ ಬೈ ಅಂದಿದ್ರು ಅವರು, ಮತ್ತು ಸುಲ್ತಾನ್ ಅಂದಿದ್ರು ಅವರು. ಒಳ್ಳೆಲ್ಲ ಜನ ಇದ್ದರು ಅಂಬಾರಿ ನಮ್ಮ ಇಲ್ಲಿ ನಮ್ಮ ಸಕ್ಕರೆ ಬೈಲಾನೆ ಹೋಗ್ತಾವಣ್ಣ. ಅಲ್ಲಿಗೆ ಹೋಗ್ತಾವಲ್ಲ, ಅದು ನಾವೆಲ್ಲ ಹೋಗಿದ್ವಲ್ಲ. ಭಾರತಿ ಭಾಸ್ಕರ ಹೋಗಿತ್ತು, ದೀನ್ಚನ ಹೋಗಿತ್ತು, ಭಾರತಿ ಹೋಗಿತ್ತು, ಚಂಡಿ ಹೋಗಿತ್ತು, ಲಕ್ಷ್ಮಿ ಹೋಗಿತ್ತು. ಹೆಣ್ಣಾನೆ, ಲಕ್ಷ್ಮಿ ಅಂದರೆ ಹೆಣ್ಣಾನೆ, ಭಾರತಿ ಅಂದರೆ ಅದು ಹೆಣ್ಣಾನೆ, ಭಾಗೀರಥಿ ಅಂದರೆ ಅದು ಹೆಣ್ಣಾನೆ. ಒಳ್ಳೆ ಆನೆನೇ ಇದ್ದು ಕಣ್ರಿ ಅವಾಗ. ಆಮೇಲೆ ಸೈಜು ತುಂಬ ಚೆನ್ನಾಗಿದ್ವಂತೆ ಈ ಸೈಜ್ಗಿಂತ. ದೊಡ್ಡ ಆನೆ 8 ಅಡಿ 8 ಅಡಿ ಅವಾಗ ಆನೆ. ಅವಾಗ ಹೆಣ್ಣಾನೇನು ತುಂಬ ಚೆನ್ನಾಗಿ ಕೆಲಸ ಮಾಡೋದು. ನೀವು ಯಾವ ಆನೆಯಲ್ಲಿ ಕೆಲಸ ಮಾಡಿದ್ದೀರಣ್ಣ? ನಾನು ಗುರುವಣ್ಣನಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಚಂಡಿ ಆನೆ ಇತ್ತು, ಭಾಳ ಅಷ್ಟಿಟ್ಟು ಬಂದರೆ ಇದು ಕತ್ತಿನಿಂದ ತಿಂದ್ಬಿಡೋದು ಆನೆ. ಮತ್ತು ಹೊಸಬೂರು ಯಾರು ಹೋದರೆ ಕಿವಿ ಹಿಡ್ಕೊಂಡು ಕಾಲು ತೋಲಂದ್ರೆ ಸರಿ ಹಿಂಗೆ ಇಲ್ಲಿ ಹಿಂಗೆ ಎತ್ತು ಅಂದರೆ ಹತ್ರ ಹೋಗಿಬಿಡ್ಬೇಕು ಅವನು. ಹೆಣ್ಣಾನೆ, ಅಯ್ಯೋ ಭಾಳ ಕೆಟ್ಟ ಆನೆ. ಅದೇ ಮೇಲೆ ಮಾಡಿದ್ವಿ. ಮತ್ತೊಂದು ಗಂಡಾನೆ, ಅದು ಮತ್ತೊಂದು ಗಂಡಾನೆ ಹಿಡ್ಕೊಟ್ಟಿದ್ರು, ಅದು ಸತ್ತೋಗ್ಬಿಡ್ತು. ಅದಕ್ಕೆ ಬಿದ್ದಿನ ಇದೆಲ್ಲ ನಮ್ಮ ಅತ್ತೆ ತೀರಿ ಹೋಗಿತ್ತು. ಕೂಳು ಹಾಕ್ಯಪ್ಪ ಅಂತ ಹೇಳಿ ಹೋಗಿದ್ದು, ದೊಡ್ಡಿ ಮಾಡಿದ್ರು. ಅವ್ರು ಹಾಗೆ ಬಿಟ್ಟಲ್ಲ, ಆದಮೇಲೆ ಹತ್ತಿ ಬಿದ್ದು ಈ ಕಾಲು ಮುದ್ದು ಹೋಗಿ ಸತ್ತು ಹೋಗಿತ್ತು. ಕ್ರಾಲೆಲ್ಲ ಆನೆಗಳೇ ಕಟ್ತಾವ ಈಗ? ಪ್ರಾಕ್ಟೀಸ್ ಕೊಟ್ಟಿಯಾರ ಕ್ರಾಲ್ ಕಟ್ತಾರಲ್ಲ, ದೊಡ್ಡಿ ಕಟ್ತಾರಲ್ಲ, ಅದು ದೊಡ್ಡಿ ಕಟ್ಟಾರಲ್ಲ. ಅದಕ್ಕೆ ಪೋಟಿ ಈ ಮರ, ಈ ಕಡೆ ಒಂದು ಮರ, ಈ ಕಡೆ ಮಧ್ಯ ಪ್ಲಸ್ ಅದು ಒಂದು ಹಿಡ್ಕೊಂಬಂದು ಅಲ್ಲಿ ಇಟ್ಬಿಟ್ಟು ಹಿಂಗೆ ದಬ್ಬಿಟ್ರೆ ಅಲ್ಲಿಗೆ ಹೋಗ್ಬಿಟ್ಟಿದೆ. ಆನೆ ಕೈಯಾಗೆ ಮಾಡಬೇಕು, ಮನುಷ್ಯರು ಮಾಡಲ್ಲ. ಆನೆನೇ ದಬ್ಬಬೇಕು, ಆನೆನೇ ದಬ್ಬಬೇಕು. ಅದು ಅಭ್ಯಾಸ ಮಾಡ್ತಾರೆ. ಅದಕ್ಕೂ ಪ್ರಾಕ್ಟೀಸ್ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಸುಲಭ ಮಾಡಬೇಕು. ಮನ್ಸು ಮಾಡಿದ್ರೆ ಯಾಕೆ ಮಾಡೋಲ್ರಿ? ಈಗ ನಿಮಗೆ ಶೋಕಿ ಬಂದಿತ್ತು, ಕ್ಯಾಮ್ರಾ ಹಿಡಿಬೇಕಂದ್ರೆ ಯಾಕೆ ಹಿಡಿದಪ್ಪ? ನೋಡಿ, ಅದೇ ನನ್ನ ಆನೆಗೆ ಕೆಲಸ ಕಲಿಸ್ಬೇಕು ಕಳಿಸ್ತಾರೆ. ಆಗ ಏನಿತ್ತು, ನನ್ನ ಆನೆ ಹಿಂಗೆ ಕೆಲಸ ಮಾಡ್ತಾರೆ, ನನಗೆ ಅವ್ನ ಆನೆ ಕೆಲಸ ಮಾಡ್ತಾರೆ, ನಾನು ಕಳಿಸ್ಬೇಕು ಅಂತ ಒಬ್ರಿಗೊಬ್ಬರು ಹುಮ್ಮಿಸ್ತಿತ್ತು. ಈಗ ಹುಮ್ಮಿಸಲ್ಲ, ಹೋಗಲಿ ಅಂತಾರೆ. ಒಂದು ಆನೆ ತೊಳೆದ್ರೆ ಚೆಂದಾಗಿ ನಾನು ತೊಳಿತಾ ಇದ್ದೆ ಕಬಡ್ಡಿ. ಇನ್ನೊಬ್ಬ ಅವ್ನು ತಗಪ್ಪ, ನನ್ನ ಮಾವತ ಏನಾರು ಹೇಳೋನು, ಅವ್ನಿಗೆ ಹೆದರಿಕೆಗೆ ಅವ್ನು ತೊಳೆಯೋನು. ಸೆಪ್ಟೆಂಬರ್ ತಿಂಗಳಿಗೆ ಹೋಗೋದು ಆಗುಂಬೆ ಕಡೆ. ಸೆಪ್ಟೆಂಬರ್ ಅಕ್ಟೋಬರಿಗೆಲ್ಲ ಹೋಗಿ ಕೆಲಸ ಜೋರಿಗೆ ಕೆಲಸ, ತುಂಬ ಕೆಲಸ.
ಜೂನ್ 15ಗೆ 20ಗೆ ಊರಿಗೆ ಬರೋದು. ಅಂದ್ರೆ ನೀವು ತಿಂಗ್ಳುಗಟ್ಟಲೆ ಊರಿಗೆ ಹೋಗ್ಬಿಡ್ತಿದ್ದೀರಾ? ಹಾಂ, ಈಗ ಸೆಪ್ಟೆಂಬರ್ ತಿಂಗಳಿಗೆ ಹೋಗ್ಬಿಟ್ರೆ ಜೂನ್ ತಿಂಗಳಿಗೆ 6 ತಿಂಗಳು 7 ತಿಂಗಳು ಕಾರ್ನಾಗನೇ ಇರ್ತಿದ್ವಿ ನಾವು. ನೀವೇ ಅಡಿಗೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಖಾರ ಆರಿಸ್ಕೊಂಡು ಬಿಸಿಲು ಅಡುಗೆ ಸಾರು ಅನ್ನ ನಾವೇ ಮಾಡ್ಕೊಂಡು ನಾವೇ ತಿಂಗಳು ಅಲ್ಲೇ ಮಾಡ್ತಿದ್ವಿ. ಜೂನ್ ತಿಂಗಳಿಗೆ ಬಂದುಬಿಟ್ಟು ಜೂನ್ 15ಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು 3 ತಿಂಗಳು 4 ತಿಂಗಳಿಂದ ಜಾಸ್ತಿ ಮತ್ತೆ ಹೋಗ್ಬಿಡೋಲ್ಲ. ಮೊಬೈಲ್ ಮತ್ತೆ ಆನೆ ಜೊತೆನೇ ಬರ್ತಾ ಇದ್ದೀರಾ? ಹಾಂ, ಮತ್ತೆ ಆನೆ ಜಂಬ ಅವಾಗ ಹೆಂಗ್ ಕರ್ಕೊಂಡು ಹೋಗ್ತಿದ್ರಿ ಆನೆಗಳಿಗೆ ಅಷ್ಟು ದೂರ? ಕುದುರೆ ಬಗ್ಗೆ ನಡ್ಕೊಂಡು ಹೋಗಿದ್ವಿ, ಕಾಲು ನಡ್ಕೇನೆ. ಈಗ ಲಾರಿ ಶಿವಮೊಗ್ಗ ಹೋಗ್ಬೇಕು, ಲಾರಿ ಅವಾಗ ಕುದುರೆ ಮಕ್ಕ ಅಲ್ಲಿಗೆ ಹೋಗಿದ್ವಿ, ನಡ್ಕೊಂಡೇ ಹೋಗಿದ್ವಿ. ಅಲ್ಲಿ ಲಾರಿ ಇಲ್ಲ, 4-5 ಸರ್ತಿ ನಾವು ಅಲ್ಲಿ ಕುದುರೆ ಮಕ್ಕ ಅವ್ರು ಕೆಲಸ ಮಾಡಿದ್ವಿ. ಎಷ್ಟು ದಿವಸ ಆಗೋದು ಇಲ್ಲಿಂದ ಕುದುರೆ ಮುಖ ಹೋಗಕ್ಕೆ? 7-8 ದಿವಸ, 10 ದಿವಸ ಒಳಗೆ ಹೋಗ್ಬಿಡ್ತೀವಿ. ಆಗುಂಬೆ ಇಲ್ಲಿಂದ ಆಗುಂಬೆ 5 ದಿವಸ, 1 ದಿವಸ ಹಾಲ್ಟು ಹೋಗ್ಬಿಡಿ. ಮನ್ಸು ಮಾಡಿದ್ರೆ ಬೆಳಗ್ಗೆ ಇಲ್ಲಿಂದ ರಾತ್ರಿ ಊಟ ಮಾಡಿ ಕುತ್ಕೊಂಡ್ಬಿಟ್ರೆ ಬೆಳಗ್ಗೆ ತನಕ ಆಗುಂಬೆ ಹೋಗ್ಬಿಡೋದು. ನಡೀತವೆ ಆನೆ? ಹೌದು, ತಂಪು ಹೋಗ್ಬಿಡ್ತಾರೆ. ನಾವು ಅದೇ ಮಾಡ್ತೀವಿ. ಮಾವತ್ತರು 10 ಕಿಲೋಮೀಟ್ರ್ 15 ಕಿಲೋಮೀಟ್ರು ಅಷ್ಟು ಗೌರ್ಮೆಂಟ್ ಆರ್ಡರ್ ಕೊಡ್ತಿದ್ರು. ನಾವೇನು ಮಾಡ್ತಿದ್ವಿ, ಅವ್ರಿಗೆ ಅಷ್ಟು ಕೊಟ್ಟರೆ ರಾತ್ರಿ ಸಂಜೆ ಊಟ ಗೀಟ ಮಾಡ್ಕೊಂಡು ನಾವೀಗ ತೀರ್ಥಳ್ಳಿಯಿಂದ ಹೊಂಟ್ರೆ ಬೆಜ್ಜಳ್ಳಿ ಹಾಲ್ಟ್ ಮಾಡಬೇಕಿತ್ತು, ಬೆಜ್ಜಳ್ಳಿಯಿಂದ ಮನ್ಗದ್ದೆ ಹಾಲ್ಟ್ ಮಾಡಬೇಕಿತ್ತು. ನಾವೇನು ಮಾಡ್ತೀವಿ, ಅಲ್ಲಿ ಊಟ ಗೀಟ ಮಾಡಿ ಸುಮಾರು 10-11 ಗಂಟೆ ಆಟಿ ಬಿಟ್ಕೊಂಡು ಮನ್ಗದ್ದೆ ಬೆಜ್ಜಳ್ಳಿ ಹಾಲ್ಟಿಲ್ಲ ಮನ್ಗದ್ದೆ ಬಂದು 1-2 ದಿವಸ ಆರಾಮ್ ಕುತ್ಕೊಳ್ಳೋದು. ಹಾಗೆ ಕೆಲಸನೂ ಆಗ್ತಿತ್ತು, ನೀವು ರೆಸ್ಟ್ ಮಾಡ್ತಿದ್ವಿ. ಹಾಗೆ ಈ ನಮ್ಮ ಕ್ಯಾಂಪ್ ಅಂದ್ರೆ ತುಂಬ ಹಳೇದು, ಸಕ್ಕರೆ ಬೈಲ್ದು. ನನಗೇನೀಗ 86 ವರ್ಷ. ಅದಕ್ಕಿಂತ ಅಪ್ಪನ ಕಾಲದ ಅಲ್ಲಿ ಈ ಊರು ಇಲ್ಲಿದ್ದಿಲ್ಲ, ಅಲ್ಲಿತ್ತು ಕೆಳಗೆ ಬ್ರಿಟಿಷ್ ಕಾಲದ ಬಂಗ್ಲೆ ಇತ್ತು. ಮುಳುಗಡೆ ಆಯಿತು, ಡ್ಯಾಮ್ ಆಗಿ 55 ನಿಮಿಷ ಡ್ಯಾಮ್ ಆಯ್ತಲ್ಲ, ಆವಾಗ ಮುಳುಗಡೆ ಆಗಿಬಿಡ್ತು. ಅಲ್ಲಿತ್ತು ಬ್ರಿಟಿಷ್ ಕಾಲದ. ಒಳ್ಳೆ ದೊಡ್ಡ ದೊಡ್ಡ ಆನೆ ಇವು, ಎಂತ ಕಚ್ಚ ಆನೆ. ಯಾವಾಗ ಈ ನಮ್ಮ ಕ್ಯಾಂಪಿಗೆ ಮೈಸೂರು ಮಹಾರಾಜರು ಬಂದಿದ್ದಾರೆ, ಶಿವಮೊಗ್ಗಕ್ಕೆ ನೆಹರು ಬಂದು ನಮ್ಮ ತಾರಾ ಆನೆ ಇತ್ತು. ಅದಕ್ಕೆ ತಾರಾ ಆನೆಕೆಯಿಂದ ನಮ್ಮ ತಂದೆ ಮಾವಟ್ಟನ್ನ ಕವಾಡಿ ಹೂ ಮೇಲೆ ಹಾಕ್ಸಿದ್ವಿ, ಇಲ್ಲೇ ನಿಲ್ಲಿಸಿ. ಹ್ಞೂ, ಆವಾಗ ನೆಹರು ಬಂದಿದ್ದರು. ಆವಾಗ ಹೂ ಮಾಲೆ ಹಾಕಿ ಆನೆಕೆಯಿಂದ ಒಂದು ನಮ್ಮ ಇದೊಂದು ಜನ ಇದ್ದರು, ನನಾಮಿ ಅಂದಿ, ಅವರು ಬೆತ್ತಿಂದ ಬ್ಯಾಚಿಂದ ಇದು ಮಾಡಿದ್ರು ಬೀಸಂಗೆ ಕನ್ನಡಕ್ಕೆ, ಅದು ಕೊಟ್ಟಿದ್ದೀವಿ. ಮೈಸೂರು ನೆಹರು ಸಾಹೇಬ್ ಮಿನಿಸ್ಟ್ರು ಅವಾಗ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಚ್ಚಾದ್ರಿ ಗುಡ್ಡ, ಅಲ್ಲಿಗೆ ಬನ್ನಿ, ಅಲ್ಲಿಗೆ ತೊಗೊಂಡಿದ್ದು ನಾನು ನಮ್ಮಪ್ಪ ಆನೆ ತೊಗೊಂಡು ಅಲ್ಲಿ ಹೋಗಿ ಹೂ ಮಾಲೆ ಹಾಕಿ ಹೂ ಮೇಲೆ ಹಾಕಿ ಸೆಕೆಂಡ್ ಕೊಟ್ಟು ಬಂದಿದ್ವಿ. ನೀವು ಏನಿಲ್ಲ ಸ್ಕೂಲೆಲ್ಲ ಏನಿಲ್ಲ ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದಾನೆ ಆನೆ ಕೆಲಸ? ಆನೆ ಕೆಲಸ ಅಂದ್ರೆ ನಿಮ್ಮ ತಂದೆಯವರೆಲ್ಲ ಆನೆ ಕೆಲಸನೇ ಸ್ವಾಮಿ. ನಮ್ಮ ತಂದೆ ನಾವು ಎಲ್ಲ ಕೆಲಸ. ಆದರೆ ನನಗೆ ಒಬ್ಬ ಮಗ ಇದ್ದಾನೆ, ಅವನಿಗೆ ಸೇರಿಸಿಲ್ಲ. ಸಾಕು ನಮ್ಮ ಕಾಲದ ಅಂದೇಳಿ ನೀವೆಲ್ಲ ಅಷ್ಟೇ ಹಂಗಾರೆ? ನಾನೆಲ್ಲ ಇವಾಗ ಚೆನ್ನಾಗಿದೆಯಲ್ಲ ಕೆಲಸ? ಇವಾಗ ಚೆನ್ನಾಗೈತೆ, ಇವಾಗ ಚೆನ್ನಾಗಿ. ಏನೀಗ ಕೆಲಸ ನೀವು ಮಾಡಿ ಕಷ್ಟ ನೋಡಿ ಸಾಕು. 50 ರೂಪಾಯಿ ಸಂಬಳ 60ನೇ ಇಸ್ವಿಗಳಿಗೆ SR ಬುಕ್ ಬಿಚ್ಚಿ ನೋಡಿ 50 ರೂಪಾಯಿ ಸಂಬಳಕ್ಕೆ ಮಾಡ್ತಾರೇನು? ಬೆಳಗಿಂದ ಸಾಯಂಕಾಲ ತನಕ ಎಷ್ಟು ಬಿತ್ತು? 50 ರೂಪಾಯಿ ದಿವಸಕ್ಕೆ. ತಿಂಗಳು 50? ಹ್ಞೂ. ಅಂದ್ರೆ ಎಷ್ಟು ರೂಪಾಯಿ ಆಗುತ್ತೆ? 2-3 ಲಾರು 2 ರೂಪಾಯಿ, 1.25 ರೂಪಾಯಿ. 1.25 ರೂಪಾಯಿ. ಅದು ಬೆಳಗ್ಗೆ 4 ಗಂಟೆಗೆ ಅಡುಗೆ ಮಾಡಿಟ್ಟು ಬೆಳಗ್ಗೆ ಸಾಯಂಕಾಲ ಆನೆ ಎಲ್ಲ ಬಿಟ್ಬಿಟ್ಟಾಗ 6 ಗಂಟೆ ಆಗೋದು. ನೀವು ದ್ರೋಣಾನೆಯೂ ಕೆಲಸ ಮಾಡಿದ್ದೀರಾ? ಹಾಂ, ಮಾವುತರ ಕಾವಡಿಯಾಗಿ ಮಾವುತರಾಗಿ ಜಮೇದಾರ ರಿಟೈರ್ಡ್ ಆಗಿರೋದು. 41 ವರ್ಷ ಸರ್ವೀಸ್. ನಿಮ್ಗೆ 19 ವರ್ಷಕ್ಕೆಲ್ಲ ಪರ್ಮನೆಂಟ್ ಆಗ್ಬಿಡ್ತು? 18 ವರ್ಷಕ್ಕೆಲ್ಲ 18-19 ಆನೆ ಭಾಷೆ 1-2 ಪದಗಳು ಹೇಳಿ ನೋಡೋಣ. ಏನು ಭಾಷೆ? ಅಂದ್ರೆ ಹೋಗು ಮುಂದೆ ಹೋಗು ಅನ್ನಕ್ಕೆ ಏನು ಹೇಳ್ತಾರೆ? ಹಿಂದೆ ಮಲ್ ಅಂದರೆ ಹೋಗಂತಾರೆ, ಮಲ್ ಅಂದರೆ ಹೋಗ್ತಿದ್ದಾನೆ. ಕೊಡವ ಅಂದರೆ ನಿಲ್ತೈತೆ, ಚೈ ಅಂದರೆ ಇತ್ತಾಗ ತಿರುಗಿ ಬರ್ತೈತೆ. ಈಗ ಮುಂದೆ ಆನೆ ಆ ಥರ ಒಂದು ಬಂತು ಹೊಡಿಲಿಕ್ಕೆ ಅಂತ ಫೈಟ್ ಮಾಡ್ಲಿಕ್ಕೆ ಏನು ಹೇಳ್ತೀರಾ? ಫೈಟ್ ಮಾಡೋಕ್ಕೆ ನಾವು ಕಾಲಿನ ಭಾಷೆ ಏನಿಲ್ಲ, ಕಾಲಿನಾನೇ ಆಗ್ತದೆ. ಜೋಡ್ ಕೂಲಿ ಅಂತಿರಲ್ಲ, ಏನಂದ್ರೆ ಜೋಡ್ ಕುರಿ ಅಂದರೆ ಅದಕ್ಕೆ ಕುಚ್ಚಿಗೆ ಹಗ್ಗ ಹಾಕ್ತೀವಿ, ಸಣ್ಣದು ಒಂದು ಹಗ್ಗ, ಕುಚ್ಚಿಗೆ ಹಗ್ಗ ಹಾಕ್ತೀವಿ. ಅಂದರೆ ಇಲ್ಲಿಗೆ ಕುತ್ಕೊಂಡು ಇಲ್ಲಿ ಕುತ್ಕೊಂಡ ಮುಂದೆ ಇದಕ್ಕೆ ಈ ಕಡೆ ಒಂದು ಆನೆ, ಆ ಕಡೆ ಒಂದು ಆನೆ. ಕುಚ್ಚಿಗೆಲ್ಲ ಕುಚ್ಚೆ ಬಿಟ್ಟು ಇಲ್ಲಿ ಸೈಡಾಗಿ ಹಗ್ಗ ಹಾಕ್ಕೊಡ್ತೀವಿ. ಆವಾಗ
ಈ ಕಡೆ ಒಂದು ಆನೆ ಆ ಕಡೆ ಒಂದು ಆನೆ ಹಿಂದ್ಗಡೆ ಒಂದು ಆನೆ ಕಟ್ಟಿ ನೀವು ನಾ ಏನು ಮಾಡ್ತೀನಿ ಅದೇ ಮೇಲೆ ಕುತ್ಕೊತೀನಿ ಮಧ್ಯ ಹಿಂದ್ಗಡೆ ಸ್ವಲ್ಪ ಕುತ್ಕೊತೀನಿ 3 ದಿವಸ ಅದು ಬಿಡೋದು ಈ ಕಡೆ ಹೇಳೋದು. ಈಗ ಒಬ್ಬ ಹೊಸ ಆನೆ ಮೇಲೆ ಒಬ್ಬ ಕುತ್ಕೊಂಡ್ಬಿಟ್ಟ ಅಂದರೆ ಕೂರಿಸ್ಕೊಳ್ಳ ಬಿಡ್ತೈತೆ ಅದು ಓಟ್ ಬಲ್ಟಿ ಹೊಡಿತೆ. ಆದರೆ ಅವ್ನು ಕುತ್ತೋನು ಅವ್ನು ಬೀಳಬಾರ್ದು, ಹಾಗೆ ಹಗ್ಗ ಹಿಡ್ಕೊಂಡು ಹಾಗೆ ಜೋಕ್ ಹೊಡಿಬೇಕು, ಹಾಗೆ ಜೋಕ್ ಹೊಡಿಬೇಕು. ಅವ್ನು ಬೀಳ್ಬಾರ್ದು ನೀವು. ಹಾಂ ಬೀಳ್ಬಾರ್ದು, ಬಿಟ್ಟರೆ ಮಾವತ್ತು ಹೋಗಿ ನೀರು ಬೇಡ ಅನ್ನೋರು ಆಡ್ಬೋದು. ಅವಾಗ ಕಾಲು ಹಿಂಗೆ ಎಷ್ಟೇ ಕಾಲು ಇರಬೇಕು ಮತ್ತು ಈ ಕಾಲು ಮೇಲೇ ಇರಬೇಕು. ಅದು ಹೆಂಗೆ ಮಾಡ್ತೀವಿ ಆವಾಗ 3 ದಿವಸದ ಮೇಲೆ ನಾಳೆ ಇಲ್ಲಿ ಮುಂದ್ಗಡೆ ನಾಳೆ ಬಂದು ಆಗ ಬಂತೀನಿ. ಆವಾಗ ಹಗ್ಗ ಇಲ್ಲಿ ಆನೆ ಅಲ್ಲಿರ್ತಾರೆ, ಈ ಕಡೆ ಒಂದು ಆನೆ ಈ ಕಡೆ ಒಂದು ಆನೆ ಬಿಗಿ ಕುತ್ಕೊಂಡು ಆವಾಗ ಹಗ್ಗ ಕುಚ್ಚಿ ಒಳಗೆ ಕಾಲು ಹಾಕಿ ಹೀಗೆ ಹಗ್ಗ ಹಾಕೊಂಡು ಕುತ್ಕೊತೀನಿ. 2 ಕೋಲು ಇರ್ತಾರೆ ಇಟ್ಕೊಂಡು ಇನ್ನಷ್ಟು ಇದು ಕಾಲ್ನಾಗೆ 0 ಕಾಲ್ನಾಗೆ 0 ಮಾತಾಡಲ್ಲ. ಅಲ್ಲೇ ನೀವು ಅದಕ್ಕೆ ಇಂಡಿಕೇಶನ್ ಕೊಟ್ಬಿಡ್ತೀರಾ ಏನು ಮಾಡಬೇಕು. ಆವಾಗ ಹಿಂಗೆ ತಿರ್ಸ್ಬೇಕು, ಈ ಕಾಲು ಸ್ವಲ್ಪ ಹಿಂಗೆ ಮಾಡಿ ಇಲ್ಲಿ ತಿರುಗಿದ್ರೆ ಸ್ವಲ್ಪ ಹಿಂಗೆ ಚುಚ್ಚೋದು ಆನೆಗೆ ಕಾಲು ಹಿಂಗೆ ಮಾಡಿ ಹಿಂಗೆ ಚುಚ್ಚೋದು. ಆ ಕಾಲಿನ ಶಬ್ದನ ಸೂಕ್ಷ್ಮ ಆಗ್ತಿದ್ರೆ ಚುಚ್ಚೋದು ನೋವಾಗ್ತಲ್ಲ ಇಟ್ಟಾಗ್ತಿರ್ತದೆ. ಈಗ ಇವ್ನು ಸ್ವಲ್ಪ ಬಿಗಿ ಮಾಡಬೇಕು ಈ ಕೈ ಆನೆಯವನು. ಮತ್ತು ನಾ ಎಳಿತು ಬಲಿತು ಅಂತೀನಪ್ಪ ಅಂದರೆ ಇವ್ನು ಸ್ವಲ್ಪ ಇದು ಮಾಡ್ತಾನೆ, ನಮ್ಮ ಕಾಲು ಸ್ವಲ್ಪ ಹಿಂಗೆ ಬಿಗಿ ಮಾಡಿ ಈ ಕೈ ಪ್ಲಸ್ ಹೊಡ್ಲಾಗ್ಬಿಟ್ರೆ ಹೆಂಗೆ ಇದೆ. ಮತ್ತು ನಿಲ್ಲಿಸ್ಬೇಕಾದ್ರೆ ಓಡ್ ತಂದು ಒಂದು ಹೆಚ್ಚು ಹೊಡಿತೀವಲ್ಲ ಮುಂದ್ಗಡೆ, ಅದೇ ಒಂದೇ ಶಬ್ದ, ಬಾಕಿದೆಲ್ಲ ಕಾಲ್ನಾಗೆ ಶಬ್ದ ಅಷ್ಟೇ. ಒಂದು 10 ವರ್ಷ ಜನರಿ ಕೆಲಸ ಮಾಡಿದೆ, 41 ವರ್ಷವರೆಗೆ 10 ವರ್ಷ ಜನರಿ ಕೆಲಸ ಮಾಡಿದೆ. ಇನ್ನು 30 ವರ್ಷ ಒಂದು 12 ವರ್ಷ ಕವಾಯಿ ಕೆಲಸ ಮಾಡಿದೆ. ಬಾಕಿದು 20 ವರ್ಷ ಮಾವತ್ತೊಂದು ಕೆಲಸ ಮಾಡಿದೆ. ಕಡಿಕೆ ಪರ್ಮಿಷನ್ ಆಯಿತು, ಹಾಗೆ 2001ಕ್ಕೆ ರಿಟೈರ್ ಆದೆ. ಮಾವತ್ತಿಗೆಲ್ಲ ಕೆಟ್ಟಿದ್ರು ಜನರಿಗೆ. ಹೆಡ್ಡು ಅವನು, ಹೆಡ್ಡು ಎಲ್ಲ ಜವಾಬ್ದಾರಿ ಅವನದೇ. ಏನಾದ್ರು ಅಕಸ್ಮಾತ್ ಒಳ್ಳೆ ಹಾಕಿ ಇವರಿಗೆ ಮಣ್ಣು ಮುಗಿಸ್ಬಿಡ್ತಾರೆ ಈ ನನ್ನ ಮಕ್ಕಳು ಜನರಿಗೆ. ಅವ್ನಿಗೆ 3 ಸ್ಟಾರ್ ಕೊಡ್ತಾರ, ಈಗ 2 ಕೊಡ್ತಾರೆ, ಆಗ 3 ಇತ್ತಲ್ಲ. ಯಾಕೆ ಕೊಡ್ತಾರೆ? ಒಂದು ಸಬ್ ಇನ್ಸ್ಪೆಕ್ಟರ್ ಇದ್ದಂಗೆ ಅವನು. 40 ಜನ 20 ಆನೆ ಇದೆ, 20 ಆನೆಗೆ 40 ಜನ ಅವ್ನ ಕೆಳಗೆ ಇರ್ಬೇಕು. ಒಂದು ರೇಂಜಿಗೆ ಇರಲ್ಲ, ಒಂದು ರೇಂಜ್ ಹತ್ರ ಇದ್ದರೆ ಒಂದು 10-12 ಜನ ಸ್ಟಾಫ್ನವ್ರು ಇರಬೇಕು. ಈ ಜನರ ಹತ್ರ ಎಷ್ಟು ಜನ ಆಯ್ತು? 40 ಜನ ಜವಾಬ್ದಾರಿ. ನೀವು ಜಮೀದಾರಾಗಿ ಎಷ್ಟು ವರ್ಷ ಇದ್ರಿ? ಲಾಸ್ಟ್ 10 ವರ್ಷ ಕೆಲಸ ಜಮೀದಾರಲ್ಲೇ ಮಾಡಿ. ಆದರೆ ಯಾರು ಥೂ ಅನ್ನಿಸ್ಕೊಂಡಿಲ್ಲ, ಸರಿ ಹಸ್ಕೊಂಡು ಹೋಗ್ಬಿಟ್ಟೆ. ಮಣಿಕಂಠ ಮತ್ತೆ ಗಣೇಶ್, ಬೆಂಗಳೂರು ಗಣೇಶ ಅಂತ ಆನೆ ಕಾಡಲ್ಲೇ ಇದೆ. ಕೇಳಿ, ಗಣೇಶನ ಸುದ್ದಿ ಹೇಳ್ತೀನಿ. ಮಣಿಕಂಠ ನಂಗೆ ಗೊತ್ತಿಲ್ಲ, ಗಣೇಶ ಆಯ್ತು ನಾನೇ ತಂದಿದ್ದು, ನಾನೇ ಜನಿಯಾರ ಬೆಂಗಳೂರಿಂದ ತಂದಿದ್ದದು. ಬೆಂಗಳೂರಿಂದ ಬಂದಾರಕಟ್ಟಿಂದ. ಆಗ ನಾನು ಜನಾರ ಗೆದ್ದು ಅವ್ರು ನನಗೆ ನೆಮ್ಮೋ ಕೊಟ್ಟರು. ಇಂಥ ಆನೆ ಹೋಗ್ಕೊಂಬರ್ಬೇಕು ಜನಾರ ಅಂದು ನೆಮ್ಮೆ ಕೊಟ್ಟರು. DF ಆಫೀಸಿಂದ ನೆಮ್ಮೋ ಕೊಟ್ಟರು. ನೆಮ್ಮೋ ಕೊಟ್ಟಮೇಲೆ ನಿನಗೆ ಯಾರಿಗೆ ಜನ ಬೇಕು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು 3 ಜನ, ಒಬ್ಬ ಸೈದಮ್ಮದ್ದು ಮಾವತ್ತ, ರಹೀಮ್ ಮಾವತ್ತ, ಆ ಮುಜ್ಜಿ ಬಂದಂಗೆ ಕವಾಡಿ ಕರ್ಕೊಂಡು ಹೋದೆ. ಹೋಗಿ ನೋಡಿ ಆನೆ ಏನೋ ಫುಲ್ ನಿಂತಿದೆ, ಬೈದು ಮಾಡ್ಕೊಂಡು ನೀರು ಕೈಕೊಂಡೈತೆ ನೋಡಿದೆ. ಹಿಂಗೆ ಕಂಡುಬಿಡೋದು. ಆಗ ನಮ್ಮ ಹುಡುಗರಿಗೆ ಹೋಗಿ 2 ಬಲ್ಲಂ ಚಳಾಗಿ ಕರ್ಕೊಂಬರ್ಯಪ್ಪ ಅಂತ ಹೋಗಿ 1-4 ಫಾರೆಸ್ಟ್ ಹೇಳಿದಕ್ಕೆ ಫಾರೆಸ್ಟ್ ಹೋಗಿ ಹುಡುಗರು ಕರ್ಕೊಂಬಂದು ಉದ್ದ ಒಂದು 3 ಗಲ ಇಷ್ಟಿದ್ದಪ್ಪ ಉದ್ದ ತಗೊಂಬಂದು ಏನಿಲ್ಲ ಬಲ್ಲ ಮತ್ತೆ ಒಂದು ಕಬ್ಬನ್ನು ಇಷ್ಟು ಮಾಡ್ಕೊಂಡು ಇಟ್ಕೊಂಡು ಹೆಂಗಂತೂ 1 8 ಹತ್ತರಿಂದ 1 ಹೊರಟು ಇಷ್ಟಿಟ್ಟೊಳಗೆ ಹೊರಟು. ಹೋಗಿ 2 ಹೊರಟು, 3ನೇ ಹೊತ್ತಿಗೆ ಆನೆ ಹುಚ್ಚೆ ಹೊಯ್ಕೊಂಡು ಕುತ್ಕೊಂಡೇ ಬಿಡ್ತು ಬೇಜ್ ಹೊಟ್ಟು. ಆಗ ಮಣ್ಣೆಲ್ಲ ಕೊಡುಗೆ ಮಾಡಿ ಆವಾಗ ಆ ಮುಜ್ಜಿ ಬಣ್ಣ ಕವಾಡಿ ಹತ್ರ ಕುತ್ಕೊಳ್ಳೋ ಮೇಲೆ ಅಂದೆ. ನಾವು 3 ಜನ ಹತ್ರ ಹೋಗಿ ಸೇರಿಬಿಟ್ಟು 2 ಮಾವತ್ತು ನಾನು ಜನರ ಸೇರಿಬಿಟ್ಟು ಅವನಿಗೆ ಮೇಲೆ ಕುಂಟಿ ಬೇಡಿ ಬೀಜ ತೊಗೊಂಡು ಕಟ್ಟಿದ್ವಿ. ಆಗ ಕಂಸರ್ ಸಾಹೇಬ್ರು ಯಾರಿಗೆ ಗೊತ್ತು ಜನರ ತಪ್ಪರು ಒಳ್ಳೆ ಅದು ಆನೆ ಇವತ್ತೇ ತೊಗೊಂಡ್ಬಿಡು ಅಂದರು. ಇವತ್ತಾಗಲ್ಲ ಸರ್, ಅದಕ್ಕೆ ಇನ್ನೂ ಕೆಲಸ ಐತೆ, ನಾಳೆ ಬೆಳಗ್ಗೆ ತೊಗೊತೀನಿ. ಆಗ ಮಾರಪ್ಪ DF ಅಲ್ಲಿಗೆ ಆ DF ಕಂಸರ್ಟ್ ಅವ್ರಿಗೆ ಮಾರಪ್ಪ ಅವ್ರು ಏನೇನು ಬೇಕು ಕೇಳ್ತಾ ಕೊಡಿ ಅಂತ. ಆವಾಗ ಸೊಪ್ಪಿನೆಲ್ಲ ಬೇಕಿತ್ತು. ಆ DF ದುಡ್ಡು ಕೊಟ್ಟು ಹೋಗಿ ಸೊಪ್ಪಿನೆಲ್ಲ ತೊಗೊಂಡು ಹಗ್ಗ ತೊಗೊಂಬಂದು ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ಗಾಡಿ ಬೇಕು ಅಂದೆ. ಗಾಡಿ ತಗೊಂಡ್ಬಂದು 4 ಗಂಟೆಗೆ ಗಾಡಿ ಬಂತು. 5 ಗಂಟೆ 6 ಗಂಟೆ ಆನೆ ಹತ್ತಿಸಿ ಕಟ್ಟಿಬಿಟ್ಟು ಬಂದು ತಟ್ಟಿ
ನಮಗೊಂದು ಹೇಗೋ ಅವಳು ಇಲ್ಲಿಂದ ಬಂದು ಪ್ಯಾಕೆಟ್ ದುಡ್ಡು ಹಾಕಿ ಅವ್ರಿಗೆ ನಾನು ಕೊಟ್ಟು ಕರ್ಕೊಂಡು ಇಲ್ಲಿ ತೊಗೊಂಬಂದು ಇಳಿಸಿ ಆ ಮುಜ್ಜಿ ಬಿಡಿಯ ಕವಾಯಿಗೆ ಹಾಕಿ ಒಬ್ಬ ಮೊಮ್ಮದ್ದಲ್ಲಿಗೆ ಮಾವತಿನ ಕೆಲಸ ಮಾಡಿ ಕೊಟ್ಟೆ. ಇಲ್ಲೇ ಒಂದು 2-3 ವರ್ಷ ನಾನು ಇರ್ಬೇಕಾದ್ರೆ ಚೆಂದಾಗೆ ಬರೋದು ಹೋಗೋದು ನೀರು ಕುಡಿಸೋದು ತೊಳೆಯೋದು ಮಾಡಿ ಎಲ್ಲ ಇತ್ತು. ಆಮೇಲೆ ಆದಮೇಲೆ ಕತ್ತಿ ಹೋಗಿ ಈಗಲೂ ಅದು ಆಚೆಗೆ ಬರಲ್ಲ, ಅದು ಕಾಡಲ್ಲೇ ಇನ್ನ ದೂರದಿಂದನೇ ಊಟ ಹಾಕೋದು, ದೂರದಿಂದನೇ ನೀರು ಕೊಡೋದು. ಹೌದು ಹತ್ರ ಹೋಗಕ್ಕಾಗಲ್ಲ. ಹೋಗ್ತಾರೆ ಅಂತ ಹೋಗೋಣ ಯಾರು ನಾನು ನೋಡ್ತೀನಿ ನೀವು ಹೋಗೋ ನೋಡೋಣ ಅಂತ ಹೇಳೋನು ಯಾವನು ಆಯ್ತದ. ಈ ಜನರು ನಾನು ನಡಿ ಒಂದು ಯಾಕೆ ಬಿಚ್ಚಾಕ ಕೊಡೋಲ್ಲ ನೋಡೋಣ. ಈಗ ದಿವಸ ನೀನು ತೊಗೊಂಡು ನೀವು ಹಾಕ್ತೀಯ ನೀರು ಕುಡಿಸ್ತೀಯ ಮಾಡ್ತೀಯ, ನಿನ್ನ ಮಾತು ಸ್ವಲ್ಪ ಕೇಳ್ತಿತ್ತು ಅದು ಹಾಂ ನೋಡೋಣ ಯಪ್ಪ ಹೆಂಗೆ ಮಾಡ್ತಿದ್ದಾನೆ ಹೇಳೋರಿಲ್ಲ, ಹಂಗಾಗಿ ಅದು ಮಾಡಿ. ಮಣಿಕಂಠಂದು ಅಷ್ಟು ಗೊತ್ತಿಲ್ಲ, ಅದು ಅವಾಗಿಂದ ಇಲ್ಲಿಗೆ ಬಂದಿದ್ದು ಅದೇ ನಾವೇ ಅಷ್ಟು ಗೊತ್ತಿಲ್ಲ. ಅದು ನಾನು ತೊಗೊಂಬಂದಿದ್ದೆ ಗಣೇಶಾನೆ, ಇಲ್ಲೇ 3-4 ದಿವಸ ನಾ ಇರಬೇಕಾ, ವರ್ಷ ಕೆಲಸ ಮಾಡಿಸ್ದೆ, ಅದಕ್ಕೆ ಈ ಥರ ಇಷ್ಟು ಗೊತ್ತು. ನಾ ಇರ್ಬೇಕು ಚೆನ್ನಾಗಿತ್ತು. ಆನೆ ಲೈನಿಗೆ ಬರೋದು, ತಿನ್ನಿಸೋದು, ನೋವು ಹೋಗೋದು ಬರೋದು ಎಲ್ಲ ಮಾಡ್ತಿದ್ದೆ.